ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದೆ ಇರಾನ್ ಅಮೆರಿಕ ವಾರ್. ಹರ್ಮುಜ್ ಜಲಸಂಧಿಗೆ ದಿಗ್ಬಂಧನ ಹಾಕಿದ ಅಮೆರಿಕ. ಇನ್ನು ಅಮೆರಿಕದ 15ಕ್ಕೂ ಹೆಚ್ಚು ಯುದ್ಧ ನೌಕೆಗಳಿಂದ ನಾಕಾಬಂದಿ ಮಾಡಲಾಗಿದೆ. ಒಂದ್ ಕಡೆ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದೆ ಇರಾನ್ ಅಮೆರಿಕ ವಾರ್. ಹರ್ಮುಜ್ ಜಲಸಂಧಿಗೆ ದಿಗ್ಬಂಧನ ಹಾಕಿದ ಅಮೆರಿಕ. ಇನ್ನು ಅಮೆರಿಕದ 15ಕ್ಕೂ ಹೆಚ್ಚು ಯುದ್ಧ ನೌಕೆಗಳಿಂದ ನಾಕಾಬಂದಿ. ಚೀನಾದ ಹಡಗು ಸೇರಿ ವಿವಿಧ ಹಡಗುಗಳು ವಾಪಸ್ ಆಗಿದ್ದಾವೆ. ಇನ್ನು ಈ ನಡುವೆ ಕೊಲ್ಲಿ ಕೂಲ್ ಮಾಡೋಕೆ ಮತ್ತೊಂದು ಸರ್ಕಸ್ ಆಗ್ತಾ ಇದೆ. ಇನ್ನೊಂದ್ ಕಡೆ ಅಮೆರಿಕ ಜೊತೆ ಲೆಬನಾನ್ ಸರ್ಕಾರದ ಮಾತುಕತೆಯನ್ನ ಮಾಡಿದ್ದಾರೆ. ಇನ್ನು ವಾಷಿಂಗ್ಟನ್ ನಲ್ಲಿ ಉನ್ನತ ಮಟ್ಟದ ಮೀಟಿಂಗ್ ಅನ್ನ ನಡೆಸಲಾಗಿದೆ. ಸಭೆಯಲ್ಲಿ ಪಾಲ್ಗೊಳ್ಳದಂತೆ ಈಗಾಗಲೇ ದಿನದಿಂದ ದಿನಕ್ಕೆ ಒಂದ್ ರೀತಿಯಾಗಿ ಇರಾನ್ ಅಮೆರಿಕ ವಾರ್ ಶುರುವಾಗ್ತಾ ಇರುವಂತದ್ದು. ಅಮೆರಿಕ ಜೊತೆ ಲೆಬನಾನ್ ಕೂಡ ಈಗ ಕೈ ಜೋಡಿಸಿದೆ. ವಾಷಿಂಗ್ಟನ್ ನಲ್ಲಿ ಉನ್ನತ ಮಟ್ಟದ ಮೀಟಿಂಗ್ ಕೂಡ ಆಗಿದೆ. ಇರಾನ್ ಇಸ್ರೇಲ್ ಅಮೆರಿಕ ವಾರ್ ಕೂಡ ದಿನದಿಂದ ದಿನಕ್ಕೆ ಜೋರಾಗ್ತಾ ಇರುವಂತೆ ಕಾಣಿಸ್ತಾ ಇರುವಂತದ್ದು. ಇನ್ನು ಚೀನಾದ ಹಡಗು ಸೇರಿ ವಿವಿಧ ಹಡಗುಗಳು ಕೂಡ ಈಗ ವಾಪಸ್ ಆಗಿದ್ದಾವೆ. ಹರ್ಮುಜ್ ಜಲಸಂಧಿಗೆ ದಿಗ್ಬಂಧನವನ್ನ ಅಮೆರಿಕ ಇಲ್ಲಿ ಹಾಕಿದೆ. ಹಾಗಾದ್ರೆ ಅಮೆರಿಕದ 15ಕ್ಕೂ ಹೆಚ್ಚು ಯುದ್ಧ ನೌಕೆಗಳಿಂದ ಈಗ ನಾಕಾಬಂದಿಯನ್ನ ಮಾಡಲಾಗಿದೆ. ಹಾಗಾದ್ರೆ ಚೀನಾದ ಹಡಗು ಸೇರಿ ವಿವಿಧ ಹಡಗುಗಳು ಕೂಡ ಈಗ ವಾಪಸ್ ಆಗಿದ್ದಾವೆ. ಈ ನಡುವೆ ಕೊಲ್ಲಿ ಕೂಲ್ ಮಾಡೋಕೆ ಮತ್ತೊಂದು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ನಾಯಕರು. ಹಾಗಾದ್ರೆ ಇಲ್ಲಿ ಅಮೆರಿಕ ಜೊತೆ ಲೆಬನಾನ್ ಸರ್ಕಾರದ ಮಾತುಕತೆ ಆಗಿದೆ. ಆ ಮಾತುಕತೆಯಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಇನ್ನು ಯುದ್ಧವನ್ನ ನಿಲ್ಲಿಸ್ತಾರಾ ಅಥವಾ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಈಗಾಗಲೇ ಎಲ್ಲ ನಾಯಕರು ಕೂಡ ಕುಳಿತುಕೊಂಡು ಮಾತನಾಡಿದ್ದಾರೆ, ಆದರೂ ಕೂಡ ವರ್ಕೌಟ್ ಆಗಿಲ್ಲ. ವಾಷಿಂಗ್ಟನ್ ನಲ್ಲಿ ಉನ್ನತ ಮಟ್ಟದ ಮೀಟಿಂಗ್ ಕೂಡ ಏರ್ಪಡಿಸಿದ್ದಾರೆ. ಸಭೆಯಲ್ಲಿ ಪಾಲ್ಗೊಳ್ಳದಂತೆ ಹಜ್ಬುಲ್ಲಾ ಸಂಘಟನೆ ಈಗ ಒತ್ತಾಯವನ್ನ ಮಾಡಿದೆ.